ಕಣ್ಣ ಮುಂದೆ ಇರುವುದೆಲ್ಲ ಕಾಣ್ತದೆ, ಆದರೆ ಇದು ಬೆಳಕಲ್ಲ, ದರ್ಶನ. ಹಾಯ್ ಸ್ನೇಹಿತರೆ, ವೆಲ್ಕಮ್ ಟು ನಮ್ಮ ಮಿಷನ್ ಮತ್ತೊಂದು ವಿಡಿಯೋ ಗಮನ ಸ್ವಾಗತ. ನಾನು ನಿಮ್ಮ ಪ್ರೀತಿಯ ಶಂಕರ್. ಸೊ ವಿಷಯ ಏನಪ್ಪ ಅಂದರೆ, ನೀವು ಆಲ್ರೆಡಿ ಟೈಟಲ್ ತಮ್ಮನೆ ನೋಡಿದ್ದೀರಾ. ತುಂಬ ಜನ ನನಗೆ ಲೈಕ್ ಡಿ ಎಮ್ ಹಾಕೋದೇನಪ್ಪ ಅಂದರೆ, ಸ್ವಿಗ್ಗಿಯಲ್ಲಿ ಬಂದು ನಾವು ನಾನ್ ಆರ್ಡರ್ಸು ಮತ್ತು ಇನ್ಸ್ಟಾಮಾರ್ಟ್ ಆರ್ಡರ್ಸು, ಜಿನಿ ಆರ್ಡರ್ಸ್ನ ಸ್ಟಾಪ್ ಮಾಡಬೇಕು, ನಮಗೆ ಬೇಡ ಅಂತ ತುಂಬ ಜನಗೆ ಕೇಳ್ತಾ ಇರ್ತೀರಾ. ಸೊ ವಿಷಯ ಏನಪ್ಪ ಅಂದರೆ, ಕೆಲವರು ಈ ಇನ್ಸ್ಟಾಮಾರ್ಟ್ ಅನ್ನೋದು ಸಿಕ್ಕಾಬಡೆ ಕೆಲವರಿಗೆ ರಿಸ್ಕಿ ಆಗುತ್ತೆ, ಕೆಲವ್ರಿಗೆ ಮಾಡೋಕ್ಕೆ ಇಂಟ್ರೆಸ್ಟ್ ಇರೋಲ್ಲ, ಇಷ್ಟಪಡಲ್ಲ. ಅದರಲ್ಲೂ ಜಿನಿ ಆರ್ಡರ್ ಅಂತೂ ಮಾಡೋಕ್ಕೆ ಯಾರಿಗೂ ಇಷ್ಟನೇ ಇರೋಲ್ಲ, ಆಲ್ಮೋಸ್ಟ್ ಇಷ್ಟ ಇರೋಲ್ಲ. ಕೆಲವರಿಗೆ ಇಷ್ಟಪಡ್ಬೋದು, ಇಷ್ಟ ಮಾಡ್ಬೋದು. ಸೊ ತುಂಬ ಜನ ನನಗೆ ಬ್ರೋ ಅದನ್ನು ತೆಗೆದಾಕಬೇಕು, ಯಾವ ರೀತಿ ಅದನ್ನು ತೆಗೆಯೋದು, ರಿಮೂವ್ ಮಾಡಬೇಕಲ್ವ, ಯಾವ ರೀತಿ ಅಂತ ಕೇಳ್ತಾರೆ. ಸೊ ಇವತ್ತು ನಾನು ನಿಮಗೆ ಅದ್ರ ಬಗ್ಗೆ ತಿಳಿಸ್ಕೊಡ್ತೀನಿ, ಬನ್ನಿ. ಅದಕ್ಕೂ ಮುಂಚೆ ಇನ್ನೂ ನಮ್ಮ ಚಾನಲ್ನ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಂಡಿದ್ರೆ ನೋಡ್ತಾ ಇದ್ರೆ ದಯವಿಟ್ಟು ಹೋಗಿ ಸಬ್ಸ್ಕ್ರೈಬ್ ಮಾಡ್ಕೊಂಡು ಬೆಲ್ಲೈಕನ್ ಕ್ಲಿಕ್ ಮಾಡ್ಕೊಳ್ಳಿ. ಸೊ ಇನ್ಸ್ಟಾಮಾರ್ಟ್ ಆರ್ಡರ್ಸ್ ಮತ್ತು ಜಿನಿ ಆರ್ಡರ್ಸ್ನ ಯಾವ ರೀತಿ ರಿಮೂವ್ ಮಾಡೋದು ಅಂತ ನಿಮಗೆ ಈ ಒಂದು ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ. ಸೊ ನಿಮಗೆಲ್ಲ ಗೊತ್ತು, ಸ್ವಿಗ್ಗಿ ಆ್ಯಪ್ನ ಓಪನ್ ಮಾಡಿದ್ರೆ ಈ ರೀತಿ ಬರುತ್ತೆ. ಸೊ ಇದರಲ್ಲಿ ನೀವೇನು ಮಾಡಬೇಕು ಅಂದರೆ, ಮೋರ್ ಆಪ್ಷನ್ಗೆ ಹೋಗಬೇಕು. ಮೋರ್ ಆಪ್ಷನ್ಗೆ ಹೋದ್ಮೇಲೆ ಎಲ್ಪ್ ಸಪೋರ್ಟ್ಗೆ ಹೋದರೆ, ಡ್ಯೂಟಿ ರಿಲೇಟೆಡ್ ಇಶ್ಯೂಗೆ ಹೋದರೆ, ಇಲ್ಲಿ ನಿಮಗೆ ಸ್ಟಾಪ್ ನಾನ್ ಫುಡ್ ಆರ್ಡರ್ಸ್ ಅಂತ ಬರುತ್ತೆ. ಸೊ ನಿಮಗೆ ಇಲ್ಲಿ ಕ್ಲಿಕ್ ಮಾಡಿಕೊಂಡ್ರೆ ನಿಮಗೆ ಅವರೊಂದು ಲಿಂಕ್ ಕಳಿಸ್ತಾರೆ. ಸೊ ಇಲ್ಲಿ ನೋಡಿ, ಡಿಯರ್ ಪಾರ್ಟ್ನರ್ ಪ್ಲೀಸ್ ಫಿಲ್ ದ ಫಾರ್ಮ್ ಆ್ಯಡಿಂಗ್ ರಿಮೂವಿಂಗ್ ಎನಿ ಸರ್ವಿಸ್ ಲೈನ್. ಇದರಲ್ಲಿ ನೀವು ಹ್ಯಾಡ್ ಬೇಕಾದರೂ ಮಾಡ್ಕೊಬೋದು, ರಿಮೂವ್ ಆದರೂ ಮಾಡ್ಕೊಬೇಕು. ಬಟ್ ಇದರಲ್ಲಿ ನಿಮ್ಗೆ ಇನ್ನೊಂದು ಕ್ಲೀನಾಗಿ ಓದ್ತೀನಿ ನೋಡಿ. ಪ್ಲೀಸ್ ನೋಟ್, ಆಪ್ಷನ್ ಫಾರ್ ರಿಮೂವಿಂಗ್ ಇನ್ಸ್ಟಾಮಾರ್ಟ್ ಈಸ್ ನಾಟ್ ಅವೈಲೇಬಲ್ ಕರೆಂಟ್ಲಿ. ಆಲ್ಸೋ ದೇಸ್ ಚೇಂಜ್ಡ್ ಆರ್ ಓನ್ಲಿ accept ಆಫ್ಟರ್ 30 days ಆಫ್ ಜಾಯ್ನಿಂಗ್. ವಿ ವಿಲ್ share approved rejection starts by Sunday. In case of approval, the changes will be ಡನ್ ಆನ್ ಮಂಡೇ. ಸೊ ಇದು ಏನಪ್ಪ ಅಂದರೆ, ನೀವು ಸ್ವಿಗ್ಗಿಗೆ ಜಾಯ್ನ್ ಆಗಿ ಮಿನಿಮಮ್ 30 ದಿವಸ ಆಗಿದ ಮೇಲೆ. ಸೊ ತುಂಬ ಜನ ಏನು ಮಾಡ್ತಾರೆ ಅಂದರೆ, ಸ್ಟಾರ್ಟಿಂಗು ಜಾಯ್ನ್ ಆದಾಗ ಸೆಲೆಕ್ಟ್ ಮಾಡ್ಕೊಳ್ಳೋದು ಗೊತ್ತಿರಲ್ಲ. ಅಂದರೆ ಈಗ ಫಾರ್ ಎಕ್ಸಾಂಪಲ್ ಏನು ಮಾಡ್ತಾರೆ ಅಂದರೆ, ಜಾಯ್ನ್ ಆದಾಗ ಕೊಟ್ಬಿಡ್ತಾರೆ, ಡಾಕ್ಯುಮೆಂಟ್ಸ್ ಎಲ್ಲ ಕೊಟ್ಬಿಟ್ಟಿರ್ತಾರೆ, ಫುಡ್ ಇನ್ಸ್ಟಾಮಾರ್ಟ್. ಸೊ ಅಲ್ಲಿಗೆ ಆಪ್ಷನ್ ಕೇಳುತ್ತೆ, ನೀವು ಫುಡ್ ಮಾಡ್ತೀರಾ, ಇನ್ಸ್ಟಾಮಾರ್ಟ್ ಮಾಡ್ತೀರಾ, ಸ್ಟೋರ್ ಆರ್ಡರ್ಸ್ ಮಾಡ್ತೀರಾ, ಏನು ಅಂತ ಆಪ್ಷನ್ ಕೇಳುತ್ತೆ. ಕೆಲವ್ರು ಏನು ಮಾಡ್ತಾರೆ ಅಂದರೆ, ಪಾಪ ಲೈಕ್ ಗೊತ್ತಿಲ್ಲದ್ರೆ ಸೆಲೆಕ್ಟ್ ಮಾಡಿಬಿಟ್ಟಿರ್ತಾರೆ. ಅದಾದಮೇಲೆ ಅದನ್ನು ಚೇಂಜ್ ಮಾಡ್ಕೊಬೇಕು, ಮಾಡೋಕ್ಕಾಗಲ್ಲ ಅಂತಾರೆ. ಬಟ್ ಅದು ಕಂಡೀಷನ್ ಏನಪ್ಪ ಅಂದರೆ, 30 days ನಿಮ್ಮ ID ಕ್ರಿಯೇಟ್ ಆದಮೇಲೆ ಮಿನಿಮಮ್ 30 days ನೀವು ಡ್ಯೂಟಿ ಮಾಡಲೇಬೇಕು. ಇಲ್ಲ ಅಂದರೆ ಆಗಲ್ಲ. ನೀವು ಆಫೀಸ್ಗೆ ಹೋದರೂ ಅಷ್ಟೇ, ನೀವು ಎಲ್ಲೋದ್ರೂ ಅಷ್ಟೇ, ಅವ್ರು ಹೇಳೋದು ಒಂದೇ ಮತ್ತೆ, ಇದೇ ಮತ್ತೆ ಹೇಳೋದವರು. ಆಫ್ಟರ್ 30 days ನಿಮಗೆ 30 ದಿನ ಆದಮೇಲೆ ನೀವು ಈ ಟಿಕೆಟ್ನ ರೇಸ್ ಮಾಡಿದ್ರೆ ನಿಮಗೆ ಅಪ್ರೂವಲ್ ಆಗುತ್ತೆ. ಮತ್ತು ಇನ್ನೊಂದೇನಪ್ಪ ಅಂದರೆ, ತುಂಬ ಜನ ಹೇಳೋದು ಇಮಿಡಿಯೇಟಾಗಿ ಬೇಕು, ನನಗೆ ಇಮಿಡಿಯೇಟಾಗಿ ಆಗಿಬಿಡ್ಬೇಕು. ಆ ಥರ ಆಗಲ್ಲ ಇದರಲ್ಲಿ ಪ್ರೊಸೆಸ್ಸು. ಏನಕ್ಕೆ ಅಂದರೆ, ಸ್ವಿಗ್ಗಿಯಲ್ಲಿ ರೂಲ್ಸ್ ಆ್ಯಂಡ್ ಇರೋದೇ ಆ ಥರ. ಅಂದರೆ ಅವ್ರದ್ದೇ ಆದಂಥ ಒಂದಷ್ಟು ರೂಲ್ಸ್ ಇದೆ. ಸೊ ಅದನ್ನು ಫಾಲೋ ಮಾಡಲೇಬೇಕು, ಇಲ್ಲ ಅಂದರೆ ಅವ್ರು ಯಾವುದೇ ರೀತಿ ಚೇಂಜ್ ಮಾಡಲ್ಲ. ಸೊ ಈಗ ನಿಮಗೆ ಅದನ್ನು ಅಪ್ಲಿಕೇಶನ್ನ ಯಾವ ಥರ ಫಿಲ್ ಮಾಡಬೇಕು ಆ ಲಿಂಕ್ನ ಅಂತ ನಿಮಗೆ ತೋರಿಸ್ಕೊಡ್ತೀನಿ. ಸೊ ಇಲ್ಲಿ ನೋಡಿ, ಸೊ ಲಿಂಕ್ನ ಕಳಿಸಿದ್ದಾರೆ. ಈ ಲಿಂಕ್ ಮೇಲೆ ಕ್ಲಿಕ್ ಮಾಡಿದ್ರೆ, ಓಕೆ, ಈ ರೀತಿ ಲಿಂಕ್ ಮೇಲೆ ಕ್ಲಿಕ್ ಮಾಡಿದ್ರೆ ಈ ಥರ ಒಂದು ಲಿಂಕ್ ಬರುತ್ತೆ, ಸರ್ವಿಸ್ ಲೈನ್ ಚೇಂಜ್ ರಿಕ್ವೆಸ್ಟ್ ಅಂತ ಒಂದು ಲಿಂಕ್ ಬರುತ್ತೆ. ಇಲ್ಲಿ ನಿಮಗೆ ಕೆಲವೊಂದು ಆಪ್ಷನ್ಸ್ನ ಕೊಡ್ತಾನೆ. ಸೆಲೆಕ್ಟ್ ಯುವರ್ ರೀಸನ್ ಆಫ್ ಇಂಡಿಯಾ ಅಂತ. ಓಕೆ, ಏನು ಸೆಲೆಕ್ಟ್ ಯುವರ್, ಓಕೆ, ನನ್ನ ಪ್ರಕಾರ ಯಾವ ಇದರಲ್ಲಿ ಇದ್ದೀರಾ ಅಂತ ನೀವು ಸೆಲೆಕ್ಟ್ ಮಾಡಬೇಕು. ನಾನಿರೋದು ಬಂದ್ಬಿಟ್ಟು ಸದ್ಯಕ್ಕೆ ಕರ್ನಾಟಕ, ಬೆಂಗಳೂರು. ಸೊ ಅಂದರೆ ಯಾವ ಸ್ಟೇಟಲ್ಲಿದ್ದೀರಾ, ಯಾವ ಒಂದು ಇದರಲ್ಲಿ ಪ್ರೆಸೆಂಟ್ ಇದ್ದೀರಾ, ಯಾವ ಝೋನು, ಯಾವ ಇದಕ್ಕೆ ಕ್ಯಾಟಗರಿಗೆ ಬರ್ತೀರಾ ಅಂತ ನೀವು ಸೆಲೆಕ್ಟ್ ಮಾಡ್ಕೋಬೇಕು. ನಾನು ಬಂದು ಇರೋದು ಪ್ರೆಸೆಂಟ್ ಕರ್ನಾಟಕ, ಬೆಂಗಳೂರು. ಸೊ ನೆಕ್ಸ್ಟ್ ಕೊಡಬೇಕು. ಅದಾದಮೇಲೆ ನಿಮಗೆ ಇಲ್ಲಿ ಇನ್ನೊಂದು ಲಿಂಕ್ ಬರುತ್ತೆ. ಏನಪ್ಪ ಅಂದರೆ, ಇಲ್ಲಿ ನೋಡಿ, ಕರ್ನಾಟಕ ಕೈಂಡ್ಲಿ ಫಿಲ್ ದ ಬಿಲೋ ಮೆನ್ಷನ್ ಫಾರ್ಮ್ ಆಫ್ ಸರ್ವಿಸ್ ಲೈನ್ ಚಾರ್ಜಸ್. ಓಕೆನಾ, ಚೇಂಜಸ್, ಸಾರಿ. ಇದು ಬಂದು ನೋಡಿ, ಈ ಲಿಂಕ್ ನಿಮಗೆ ಕಾಣಿಸ್ತಿದೆಯಾ ನೋಡಿ, ಇಲ್ಲಿ ಒಂದು ಲಿಂಕ್ ಕಾಣಿಸ್ತಿದೆಯಲ್ಲ, ಈ ಒಂದು ಲಿಂಕು ಬೆಂಗಳೂರು, ಮೈಸೂರು, ಮಣಿಪಾಲು, ಮಂಗಳೂರು, ಈ 4 ಝೋನ್ಗಳಿಗೆ ಅಂದರೆ ಲೈಕ್ ಡಿವೈಡ್ ಮಾಡಿರ್ತಾರೆ. ಈಗ ಫಾರ್ ಎಕ್ಸಾಂಪಲ್ ನಮ್ಮ ಬೆಂಗಳೂರೆಲ್ಲ ಒಂದು ಇದಲ್ವಾ. ಸೊ ಅದಕ್ಕೆ ಮೈಸೂರಿಗೆ, ಮಣಿಪಾಲ್ಗೆ ಈ ಥರ. ಸೊ ಇದನ್ನು ನಾನು ಏನು ಮಾಡಬೇಕಂದ್ರೆ, ಲಿಂಕ್ನ ಮತ್ತೆ ಕ್ಲಿಕ್ ಮಾಡಬೇಕು. ಲಿಂಕ್ನ ಮತ್ತೆ ಕ್ಲಿಕ್ ಮಾಡಿದ್ಮೇಲೆ ನಿಮಗೆ ಇಲ್ಲಿ ಕೆಲವು ಆಪ್ಷನ್ಸ್ನ ಕೇಳುತ್ತೆ. ಫಸ್ಟು ನಮ್ಮ ID, ನಮ್ಮ ಒಂದು ಸ್ವಿಗ್ಗಿ ID, ನಂದು ಒಂದು 1300396. ಸೊ ಅದಾದಮೇಲೆ ನೀವು ಯಾವ ಸಿಟಿ, ಸೆಲೆಕ್ಟ್ ಯುವರ್ ಸಿಟಿ, ಬೆಂಗಳೂರು, ಮೈಸೂರು, ಮಣಿಪಾಲ್, ಮಂಗಳೂರು, ಶಿವಮೊಗ್ಗ, ಬೆಳಗಾಂ, ಹುಬ್ಳಿ, ದಾವಣಗೆರೆ, ತುಮಕೂರು, ಇಷ್ಟು ಯಾವುದ್ರಲ್ಲಿ ವರ್ಕ್ ಮಾಡ್ತಾಯಿದ್ದೀರಾ ಪ್ರೆಸೆಂಟ್ ನೀವು. ನಾನಿರೋದು ಬೆಂಗಳೂರು. ಸೊ ಬೆಂಗಳೂರನ್ನ ಆಗಬೇಕಾಗುತ್ತೆ. ಸೊ ನೆಕ್ಸ್ಟ್, ಸಾರಿ, ಇಮೇಲ್ ID ಇಲ್ಲಿ ಇಮೇಲ್ನ ಸೆಲೆಕ್ಟ್ ಮಾಡ್ಕೊಬೇಕು. ಓಕೆನಾ. ಸೊ
ನೆಕ್ಸ್ಟ್ ಕೊಟ್ಟರೆ ಇಲ್ಲಿ ನಿಮಗೆ ಇವಾಗ ಆಪ್ಷನ್ ಬರುತ್ತೆ ನೋಡಿ, ಸೆಲೆಕ್ಟ್ ದ ಆರ್ಡರ್ಸ್ ಯು ವುಡ್ ಲೈಕ್ ಟು ಡೆಲಿವರ್. ಅಂದರೆ ನಿಮಗೆ ಯಾವುದು ಇಷ್ಟ, ಅಂದರೆ ಯಾವುದು ಮಾಡೋಕ್ಕೆ, ನೀವೀಗ ಫಾರ್ ಎಕ್ಸಾಂಪಲ್ ಫುಡ್ಡು ಇನ್ಸ್ಟಾಮಾರ್ಟು ಇದೆಲ್ಲ ಇದೆ, ನಿಮಗೆ ಇನ್ಸ್ಟಾಮಾರ್ಟ್ ಬೇಡ ನನಗೆ, ಸೊ ಅದನ್ನು ತೆಗಿಬೇಕು. ಇಲ್ಲಿ ನಿಮಗೆ ಆಪ್ಷನ್ಸ್ ಕೊಟ್ಟವು ನೋಡಿ. ಸೊ ಫುಡ್ಡು, ಇನ್ಸ್ಟಾಮಾರ್ಟು, ಮೀಟು, ಜಿನಿ ಆರ್ಡರ್ಸು. ಅಂದರೆ ನೀವೆಲ್ಲನೂ ಮಾಡ್ತೀನಿ ಅಂದರೆ ಇದನ್ನು ಸೆಲೆಕ್ಟ್ ಮಾಡ್ಕೋಬೋದು. ಇಲ್ಲ ನನಗೆ ಬೇಡ ಅಂದರೆ ಫುಡ್ಡು, ಇನ್ಸ್ಟಾಮಾರ್ಟು, ಮೀಟು ಅಂದರೆ ಜಿನಿ ತೆಗೆದುಬಿಟ್ಟು ಬರೀ ಫುಡ್ಡು, ಇನ್ಸ್ಟಾಮಾರ್ಟು, ಮೀಟ್ ಮಾಡ್ತೀನಿ ಅಂದರೆ ಇದನ್ನು ಸೆಲೆಕ್ಟ್ ಮಾಡ್ಕೋಬೋದು. ಇಲ್ಲ ಬರೀ ನೀವು ಇನ್ಸ್ಟಾಮಾರ್ಟ್ ಮಾಡ್ತೀನಿ, ನನಗೆ ಇದು ಮೀಟು ಬೇಡ, ಅದ್ರ ಜೊತೆಗೆ ಜಿನಿನೂ ಬೇಡ, ಬರೀ ನಾನು ಫುಡ್ಡೂ ಬೇಡ, ನನಗೆ ಇನ್ಸ್ಟಾಮಾರ್ಟ್ ಸ್ಟೋರ್ ಆರ್ಡರ್ ಮಾತ್ರ ಮಾಡ್ತೀನಿ ಅಂದರೆ ನೀವು ಇನ್ಸ್ಟಾಮಾರ್ಟ್ನ ಸೆಲೆಕ್ಟ್ ಮಾಡ್ಕೋಬೋದು. ಸೊ ತುಂಬ ಜನಕ್ಕೆ ಇನ್ಸ್ಟಾಮಾರ್ಟ್ ಅಂದರೆ ಏನು, ಇನ್ಸ್ಟಾಮಾರ್ಟಲ್ಲಿ ಯಾವ ರೀತಿ ವರ್ಕ್ ಆಗುತ್ತೆ ಅಂತ ಗೊತ್ತಿರಲ್ಲ. ಅದ್ರ ಬಗ್ಗೆ ನಿಮಗೆ ಮುಂದಿನ ದಿನಗಳಲ್ಲಿ ವಿಡಿಯೋ ಮಾಡಿ ತಿಳಿಸ್ಕೊಡ್ತೀನಿ. ಸೊ ಅದಾದಮೇಲೆ ಕೆಳಗಡೆ 1 to ಫುಡ್ ಆರ್ಡರ್ಸು. ನಿಮಗೆ ಇದು ಫುಡ್ ಆರ್ಡರ್ಸ್ಗೆ ನೀವು ಇದು ಬೇಕಂದರೆ ಫುಡ್ ಆರ್ಡರ್ಸ್ನ ಸೆಲೆಕ್ಟ್ ಮಾಡ್ಕೋಬೋದು. ಈಗ ನನಗೆ ಅಂದರೆ ಈಗ ನನಗೆ ಏನಂದರೆ ನಾನು ನಿಮ್ಗೆ ಆಗಲೇ ಇದು ಇನ್ಸ್ಟಾಮಾರ್ಟು, ಜಿನಿ ನನಗೆ ಬೇಡ, ಓಕೆ ನನಗೆ ಬರೀ ಫುಡ್ ಸಾಕು ನನಗೆ. ಸೊ ನೀವು ಫುಡ್ನ ಸೆಲೆಕ್ಟ್ ಮಾಡಿಕೊಂಡು ನೆಕ್ಸ್ಟ್ ಕೊಟ್ಟಿದ್ದೀರಿ ಅಂದರೆ ನಿಮಗೆ ಯಾವುದು ಬೇಕು ನಿಮಗೆ ಅಂತ ಆಪ್ಷನ್ನ ಸೆಲೆಕ್ಟ್ ಮಾಡಿಕೊಂಡು ನೆಕ್ಸ್ಟ್ ಕೊಟ್ಟಿದ್ದೀರಿ ಅಂದರೆ, ಸೊ ನೆಕ್ಸ್ಟ್ ನಿಮಗೆ ಏನಾಗುತ್ತೆ ಅಂದರೆ ಅವರು ಓಕೆನಾ. ಸೊ ನೆಕ್ಸ್ಟ್ ಕೊಟ್ಟರೆ ಮತ್ತು ಇನ್ನೊಂದು ಬರ್ತದೆ ಏನಪ್ಪ ಅಂದರೆ ರೀಸನ್ ಆಫ್ ಚೇಂಜ್ ಫುಡ್. ಸೊ ತುಂಬ ಅಲ್ಲಿ ನಿಮಗೆ 4-5 ಆಪ್ಷನ್ಸ್ ಕೊಟ್ಟಿದ್ದಾನೆ. ಐ ಆಮ್ ಗೆಟಿಂಗ್ ಲಾಂಗ್ ಡಿಸ್ಟೆನ್ಸ್ ಆರ್ಡರ್ಸ್, ಇನ್ಸ್ಟಾಮಾರ್ಟ್ ಜಿನಿ ಆರ್ಡರ್ಡ್ ವಿತೌಟ್ ಮೈ ಕನ್ಸೆಂಟ್, ಇಶ್ಯೂ ವಿತ್ ಬಲ್ಕ್ ಆರ್ಡರ್ ಪೇಮೆಂಟ್, ರಾಂಗ್ ಕಸ್ಟಮರ್ ಅಡ್ರೆಸ್, ಇಸ್ ಮೋಸ್ಟ್ ಆರ್ಡರ್ಸ್, ಇನ್ಕರೆಕ್ಟ್ ಪೆನಲ್ಟಿ. ಅಂದರೆ ನಿಮಗೆ ಇದರಲ್ಲಿ ಯಾವುದಾದ್ರೂ ಒಂದು ಸೆಲೆಕ್ಟ್ ಮಾಡ್ಕೋಬೇಕು, ನಿಮಗೆ ಏನು ರೀಸನಿಂದ ನೀವು ಇದನ್ನು ಮಾಡ್ತಾಯಿದ್ದೀರ ಅಂತ. ಸೊ ಅದನ್ನು ಸೆಲೆಕ್ಟ್ ಮಾಡಿಕೊಂಡು ನೆಕ್ಸ್ಟು ಸಬ್ಮಿಟ್ ಕೊಡಬೇಕು. ಸಬ್ಮಿಟ್ ಕೊಟ್ಟರೆ ನಿಮಗೆ ಈ ಥರ ಅವರು ಚೇಂಜಸ್ನ ತಗೊತಾರೆ. ಬಟ್ ಇನ್ನೊಂದೇನಪ್ಪ, ನಾನು ಆಗಲೇ ಹೇಳ್ದಂಗೆ ಯಾವುದೇ ಕಾರಣಕ್ಕೂ ಇಮಿಡಿಯೇಟಲಿ ಆಗಲ್ಲ, ಸ್ವಲ್ಪ ಟೈಮ್ ತಗೊಳುತ್ತೆ, ಪ್ರೊಸೆಸಿಂಗ್ಗೆ ಟೈಮ್ ತಗೊಳುತ್ತೆ. ನನ್ನ ಪ್ರಕಾರ ಒಂದೊಂದು ದಿವಸ 12 ಅವರ್ಸು ಆಗುತ್ತೆ, 24 ಅವರ್ಸ್ ಆಗುತ್ತೆ, 48 ಅವರ್ಸು ಆಗುತ್ತೆ. ಸೊ ಇಮಿಡಿಯೇಟಾಗಂತೂ ಯಾವುದೇ ಕಾರಣಕ್ಕೂ ಆಗಲ್ಲ. ಸೊ ನಿಮ್ಮ ಒಂದು ಲಕ್ ಅಂತ ಹೇಳ್ಬೋದು. ನೀವು ಕಸ್ಟಮರ್ ಕೇರಿಂದ ನಿಮಗೆ ಕಾಲ್ ಬರುತ್ತೆ, ಆ ಕಾಲ್ಗೆ ನೀವು ಯಾವ ರೀತಿ ರೆಸ್ಪಾನ್ಸ್ ಮಾಡ್ತೀರಾ, ನೀವು ಬೇಗ ರೆಸ್ಪಾನ್ಸ್ ಮಾಡಿದ್ರೆ ಆದಷ್ಟು ಬೇಗ ಅವ್ರು ಮಾಡ್ತಾರೆ. ಬಟ್ ಅದು ಡಿಪೆಂಡ್ ಆಗಿರುತ್ತೆ. ಸೊ ಇದು ಕೆಲವರು ಕೇಳ್ತಾರೆ ಏನಪ್ಪ ಅಂದರೆ, ಬರೋ ನಾನೀಗ ಟಿಕೆಟ್ ರೈಸ್ ಮಾಡಿದ್ದೀನಿ, ನನಗೆ ನಾಳೆನೇ ಆಗುತ್ತಾ, ನಾಡಿದ್ದೇ ಆಗುತ್ತಾ, ಅಥವಾ ಇವತ್ತೇ ಆಗುತ್ತಾ, ಯಾವ ರೀತಿ ಅಂತ ಕೇಳ್ತಾರೆ. ನನಗೆ ಗೊತ್ತಿರೋ ಪ್ರಕಾರ ಇದು ಯಾರೂ ಹೇಳೋಕ್ಕಾಗಲ್ಲ, ನನಗೆ ಗೊತ್ತಿಲ್ಲ. ಏನಕ್ಕೆ ಅಂದರೆ ಒಂದೊಂದು ಸರಿ ಒಂದೇ 5 ನಿಮಿಷಕ್ಕೂ ಆಗಿರೋದು ನೋಡಿದ್ದೀನಿ ನಾನು, ಒಂದೊಂದು ಸರಿ 1 ದಿನ 2 ದಿನ 3 ದಿನ ಆದಮೇಲೆ ಆಗಿರೋದು ನೋಡಿದ್ದೀನಿ. ಸೊ ಯಾರಿಗೆ ಯಾವ ರೀತಿ ಹೆಂಗೆ ಮಾಡ್ತಾರಂತ ಯಾವುದೇ ಕಾರಣಕ್ಕೂ ಅವ್ರ ಕಂಪ್ನಿಯವ್ರಿಗೆ ಬಿಟ್ಟು ಯಾರಿಗೂ ಅದ್ರ ಬಗ್ಗೆ ಐಡಿಯಾ ಇಲ್ಲ. ಸೊ ಇದು ಬಂದು ನಿಮ್ಮ ಏನಪ್ಪ ಅಂದರೆ ತುಂಬ ಜನ ಹೇಳೋದು ಫುಡ್ ಆರ್ಡರ್ ಸಾಕಪ್ಪ ನನಗೆ, ಇನ್ಸ್ಟಾಮಾರ್ಟು ಜಿನಿ ಬೇಡ ನನಗೆ ಅಂತ ಅದನ್ನು ತೆಗಿಬೇಕು ಅಂತಂದರೆ ಈ ಥರ ನೀವು ಟಿಕೆಟ್ನ ರೇಸ್ ಮಾಡಿ ರಿಮೂವ್ ಮಾಡಿಸ್ಬೋದು. ಮತ್ತು ಇನ್ನೊಂದು ಆಪ್ಷನ್ ಇಲ್ವಾ ಇದಕ್ಕೆ, ಇಮಿಡಿಯೇಟಾಗಿ ಏನಾದರೂ ಮಾಡಬೇಕು ಅಂದರೆ ಇದಕ್ಕೆ ಆಪ್ಷನ್ ಇದೆ. ಏನಪ್ಪ ಅಂದರೆ ಸ್ವಿಗ್ಗಿ ಆಫೀಸ್ಗೆ, ಇಲ್ಲಾಂದರೆ ಸ್ವಿಗ್ಗಿ ನಿಮ್ಮ TL ಸಿಕ್ಕಿದ್ರೆ TL ಕೈಯಲ್ಲಿ ಮಾಡಿಸ್ಬೋದು. ಬಟ್ TL ಕೇಳೋದೇನಪ್ಪ ಅಂದರೆ ಎಂಡ್ ಆಫ್ ದ ಡೇ TL ಒಂದೇ ಮಾತು ಕೇಳ್ತಾರೆ, ಏನಪ್ಪ ಅಂದರೆ ನೀವು ಟಿಕೆಟ್ ರೇಸ್ ಮಾಡಿದ್ದೀರಾ, ಟಿಕೆಟ್ ರೇಸ್ ಮಾಡಿಕೊಂಡು ನಮ್ಮ ಹತ್ರ ಬನ್ನಿ ಅಂತ ಹೇಳ್ತಾರೆ. ಸೊ ಫಸ್ಟು ಟಿಕೆಟ್ ರೈಸ್ ಮಾಡಿಬಿಟ್ಟು 1 ದಿನ ವೆಯ್ಟ್ ಮಾಡಿ, ಅದಾದಮೇಲೆ ನಿಮ್ಗೆ ಎಲ್ಲಾದರೂ ನಿಮ್ಮ TL ಸಿಕ್ಕಿದ್ರೆ ಅಥವಾ ನಿಮ್ಮ TL ಕಾಂಟ್ಯಾಕ್ಟ್ ನಂಬರ್ ಇದ್ದರೆ ಅವ್ರಿಗೆ ಕಾಲ್ ಮಾಡಿಕೊಂಡು ನೀವು ಬೇಕಾದರೆ ಚೆಕ್ ಮಾಡಿಸ್ಕೋಬೋದು. ಸೊ ಇಮಿಡಿಯೇಟಾಗಂತೂ ಯಾವುದೇ ಕಾರಣಕ್ಕೂ ಆಗಲ್ಲ, ಸ್ವಲ್ಪ ಟೈಮ್ ತಗೊಳುತ್ತೆ. ಏನಕ್ಕೆ ಅಂದರೆ ಲೈಕ್ ಅವರು ಒಂದು ಪ್ರೊಸೆಸ್ಸೇ ಆ ಥರ ಇರೋದು. ಸೊ ಈಗ ನಿಮಗೆ ಅರ್ಥ ಆಗಿದೆ ಅಂತ ಅಂದ್ಕೊಂಡಿದ್ದೀನಿ. ದಯವಿಟ್ಟು ಯಾರಿಗಾದರೂ ಅರ್ಥ ಆಗಲಿಲ್ಲ ಅಂದರೆ ದಯವಿಟ್ಟು ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ, ಇನ್ನೊಂದು ಸರಿ ಬೇಕಾದ್ರೆ ನಾನು ತಿಳಿಸ್ಕೊಳ್ಳೋಕ್ಕೆ ರೆಡಿ ಇದ್ದೀನಿ. ಇದು ಇನ್ಫಾರ್ಮೇಷನು ಏನಪ್ಪ ಅಂದರೆ ತುಂಬ ಜನ ಕೇಳ್ದಂಗೆ ಯಾವ ರೀತಿ ಇನ್ಸ್ಟಾಮಾರ್ಟು ಮತ್ತು ಜಿನಿ ಆರ್ಡರ್ನ ಸ್ವಿಗ್ಗಿಯಲ್ಲಿ ಸ್ಟಾಪ್ ಮಾಡಬೇಕು ಅನ್ನೋದು ಇದು ಇನ್ಫಾರ್ಮೇಷನು. ಸೊ ನಿಮಗೆ ಬೇರೆ ಯಾವುದಾದ್ರೂ ಅಪ್ಲಿಕೇಶನಲ್ಲಿ ಫಾರ್ ಎಕ್ಸಾಂಪಲ್ ಇದೇ ಅಂತಲ್ಲ, ಸ್ವಿಗ್ಗಿ ಮಾತ್ರನಲ್ಲ, ಝೊಮ್ಯಾಟೊ ಆಗಲಿ, ರ್ಯಾಪಿಡೋ ಆಗಲಿ ಅಥವಾ ಪೋರ್ಟರ್ ಆಗಲಿ, ಯಾವುದೇ ಅಪ್ಲಿಕೇಶನಲ್ಲಿ ನಿಮಗೆ ಏನಾದರೂ ಸಮಸ್ಯೆ ಇದೆ, ಅದ್ರ ಬಗ್ಗೆ ನೀವು ತಿಳ್ಕೊಬೇಕು ಅಂತ ನಿಮಗೆ ಅನಿಸಿದರೆ ದಯವಿಟ್ಟು ನಮ್ಮ ಕಮೆಂಟ್ಸ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ, ಅದನ್ನು ನೋಡಿ ನಾನು ನಿಮಗೆ ಸಜೆಷನ್ಸ್ನ ಖಂಡಿತ ನನಗೆ ಗೊತ್ತಿರೋಷ್ಟು ನಾನು ನಿಮ್ಮ ಹತ್ರ ಶೇರ್ ಮಾಡ್ಕೊತೀನಿ. ಸೊ ಇದಾಗಿತ್ತು ಇವತ್ತಿನ ಒಂದು ವಿಡಿಯೋ. ದಯವಿಟ್ಟು ಈ ಒಂದು ಇನ್ಫಾರ್ಮೇಷನ್ ನಿಮಗೆ ಇಷ್ಟ ಆಗಿದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ದಯವಿಟ್ಟು. ಬ್ರೋ ನೀನು ಮಾಡ್ಕೊಳ್ಳೇಬೇಕು ಸಬ್ಸ್ಕ್ರೈಬರ್, ಯಾಕೆ ಹೇಳಿ, ನಿಮಗೆ ಇದು ಇನ್ಫಾರ್ಮೇಷನ್ ನಿಮಗೆ ಬೇಕಾಗಿತ್ತು, ಕೊಟ್ಟಿದ್ದೀನಿ ಅಲ್ವಾ. ಸೊ ದಯವಿಟ್ಟು ಹೋಗಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಸೊ ಇನ್ನೂ ನಿಮ್ಮ ಫ್ರೆಂಡ್ಸ್ಗೆ ಅಥವಾ ಯಾರಿಗಾದರೂ ಈ ಇನ್ಫಾರ್ಮೇಷನ್ ಗೊತ್ತಿಲ್ಲ, ತಿಳ್ಕೊಬೇಕು ಅನ್ನೋರಿಗೆ ದಯವಿಟ್ಟು ಇನ್ಫಾರ್ಮೇಷನ್ನ ಶೇರ್ ಮಾಡಿ. ಸೊ ಮುಂದಿನ ವಿಡಿಯೋದಲ್ಲಿ ಸಿಗೋಣ. ನಾನು ನಿಮ್ಮ ಪ್ರೀತಿಯ ಶಂಕರ್. ತುಂಬ ಥ್ಯಾಂಕ್ ಯು. ಆದಷ್ಟು ಹುಷಾರಾಗಿ ಡ್ಯೂಟಿ ಮಾಡಿ, ಆದಷ್ಟು ಸೇಫಾಗಿರಿ. ಬೈ ಫ್ರೆಂಡ್ಸ್.